ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಅಮಾವಾಸ್ಯೆ ಇರೋದಕ್ಕೋಸ್ಕರ ನಾನು ದನಪ್ಪ ಇವತ್ತು ಎ ಶಿಫ್ಟ್ ಇತ್ತು. ಅದು ಎ ಶಿಫ್ಟ್ ಹೋಗಿರೋದಕ್ಕೋಸ್ಕರ ನಾನು ಒತ್ಕಲ್ಲೇ ಎತ್ತಿದ್ದೀನಿ. ಆಗಿನ ಮಲ್ಕೊಂಡ್ಬಿಟ್ರೆ ಮತ್ತೆ 8 ಗಂಟೆವರೆಗೂ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಎತ್ತಿದ್ದೆ. ಈಗಾಗಲೇ 6 ಗಂಟೆ ಆಗಿದೆ, ಆದ್ರೂ ನಾನು ಏನೂ ಕೆಲಸ ಮಾಡಿಲ್ಲ. ಯಾಕಂತ ಹೇಳಿದ್ರೆ ದನಪ್ಪ ಹೋದಲ್ವ, ಹೋದ ತಕ್ಷಣವೇ ಕಸ ಬೆಳೆಯೋದು ಬಂಡೆ ಒರೆಸೋದು ಮಾಡಬಾರ್ದು ಅಂತೇಳಿ ಒಂದು 10 ನಿಮಿಷ 15 ನಿಮಿಷ ಕುತ್ಕೊಳ್ಳೋಣ ಅಂತೇಳಿ ಕುತ್ಕೊಂಡ್ರೆ ರೀಲ್ಸ್ ನೋಡ್ತಾ 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 ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. 6 ಗಂಟೆ ಆಗ್ಬಿಟ್ಟಿದ್ದಾಗಲೇ. ನನ್ನ ನೈಟೇ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ. ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಇದ್ರೂ ಕೆಲಸ ಬೇಗ ಆಗುತ್ತೆ ಕಿಚನ್ ನೀಟಾಗಿದ್ದರೆ ಅಂತೇಳ್ಬಿಟ್ಟು ನೀಟಾಗಿ ಫಸ್ಟ್ ಕಿಚನೆಲ್ಲ ನೀಟಾಗಿ ಮಾಡಿಕೊಂಡೇ ಮಲ್ಕೊಂಡಿದ್ದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ಈಗ ನಾನು ಬಂಡೆ ಒರೆಸ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೋಬೇಕು. ಅಭಿ ಎತ್ತಳೋಷ್ಟೊತ್ತಿಗೆ ಇನ್ನು ಅಭಿ ಮಲ್ಕೊಂಡಿದ್ದಾನೆ. ಅವನು ಎದ್ಬಿಟ್ರೆ ಮತ್ತೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಈ ರಂಗೋಲಿ ಇದೆ ಅಲ್ವಾ, ನಿನ್ನೆ ಹಾಕಿದ ರಂಗೋಲಿ ಇದು. ಆದರೆ ಇವಾಗ ನನಗೆ ಅಳಿಸೋಕ್ಕೂ ಮನಸ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನೂ ಅಭಿ ಏನೋ ಗೊತ್ತಿಲ್ಲ, ದಿನ ಡೈಲಿ ಹೋಗಿ ಅರಿಶಿನ ಕುಂಕುಮ ಹಚ್ಚಿರೋದೆಲ್ಲ ಅಳಚಿಬಿಡ್ತಿದ್ದ. ಇವತ್ತು ಮಾತ್ರ ಅವನು ಅಳಚೇ ಇಲ್ಲ, ಅದು ಹೆಂಗಿದ್ದಿದ್ದು ಹಂಗೆ ಇದೆ. ಇದು ಹೊರಗಡೆ ವ್ಯೂ ನಮ್ಮದು. ಬೆಳಗ್ಗೆ ಎಲ್ಲ ಗ್ರೀನರಿ. ನಮ್ಮ ಬಾಲ್ಕನಿ ಮಾತ್ರ ಯಾವಾಗಲೂ ಖಾಲಿ ಇರಲ್ಲ, ಯಾವಾಗ ನೋಡು ಬಟ್ಟೆ ಇದ್ದೇ ಇರ್ತವೆ. ಇವು ನಿನ್ನೆ ಒಗ್ದಿರೋ ಬಟ್ಟೆಗಳು, ಅದಕ್ಕೆ ಇನ್ನೂ ತೆಗ್ದಿಲ್ಲ. ಸ್ವಲ್ಪ ತಣ್ಣಗಿದೆ ಇನ್ನು. ಇಲ್ಲಿ ಅಷ್ಟೊಂದು ಬಿಸಿಲು ಬೀಳಲ್ಲ ಅಲ್ವಾ, ಗಿಡಗಳು ಅವೆಲ್ಲ ಬರುತ್ತೆ, ಅದಕ್ಕೋಸ್ಕರ ಬೇಗ ಆರಲ್ಲ ಇಲ್ಲಿ. ನಾಳೆ ಇವತ್ತು ಮಧ್ಯಾಹ್ನಕ್ಕೆಲ್ಲ ತೆಗಿತೀನಿ, ಮಧ್ಯಾಹ್ನಕ್ಕೆಲ್ಲ ಆರಿರ್ತವೆ. ಇದು ಇಲ್ಲಿ ಪಿ ಇದೆ ನೋಡ್ರಿ. ಫಸ್ಟ್ ಮನೆಗೆ ಕೆಲಸ ಮಾಡ್ಬೇಕಂದ್ರೆ ಶನಿ ಕಸ ಉಣ್ಬೇಕಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಫಸ್ಟ್ ಕಸ ಬೆಳಿತಾ ಇದ್ದೀನಿ. ಇದು ಕಸ ಬೆಳಿಬೇಕಂದ್ರೆ ನಮ್ಮ ಮನೇಲಿ ಸ್ವಲ್ಪ ಒಂಥರ ದೊಡ್ಡ ಕೆಲಸನೇ ಅನ್ಕೊಂತೀನಿ. ಅಭಿ ಆಟೋ ಸಾಮಾನು, ಚಡ್ಡಿಗಳು, ಅವನು ಎಲ್ಲ ಅಂದ್ರಲ್ಲೇ ಟವಲು ಅದೆಲ್ಲ ಬಿಸಾಡಿರ್ತಾನೆ ನೈಟು. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಕಸ ಬೆಳ್ಕೊಂಬರ್ತಾ ಇದ್ದೀನಿ. ಆ ಸೋಪಾಡೆ ಕೂಡ ಎಲ್ಲ ಅವನ ಬಾಲುಗಳು, ಅವನ ಗೊಂಬೆಗಳು, ಲಾರಿಗಳು ಅವನ್ನೆಲ್ಲ ಅಡೆಗೆ ಹಾಕಿಟ್ಬಿಟ್ಟಿರ್ತಾನೆ. ಅದನ್ನೆಲ್ಲ ಬಗಳ್ಕೊಂಡು ಎಷ್ಟಿಟ್ಬಿಟ್ಟು ಇವಾಗ ಕಸ ಬೆಳ್ಕೊಂಬರ್ತಾ ಇರೋದು. ಈ ರಂಗೋಲಿ ಇದೆ ನೋಡಿ, ನಿನ್ನೆ ಹಾಕಿರೋದು. ನಿನ್ನೆ ಮಂಗಳವಾರ ಅಲ್ವಾ ಹಾಕಿದ್ದೆ. ಅದು ಎಷ್ಟು ನೀಟಾಗಿತ್ತು ಗೊತ್ತಾ, ಸ್ವಲ್ಪ ಕೂಡ ಅಳಿಸಿರ್ಲಿಲ್ಲ. ಅಭಿ ಡೈಲಿ ಹೋಗಿ ಕುಂಕುಮ ಬಿಕ್ಕಿಟೆಲ್ಲ ಅಳಿಸ್ಬಿಟ್ಟು, ರಂಗೋಲಿ ಕೂಡ ನಾನು ಕುಂಕುಮ ಬಿಕ್ಕಿಟ್ಟಿರ್ತೀನಲ್ವ, ರಂಗೋಲಿ ಕೂಡ ಎಲ್ಲ ಅಳಿಸ್ಬಿಟ್ಟು ಕುಂಕುಮ ಬಿಕ್ಕಿಟೆಲ್ಲ ಅಳಿಸಿ ರಂಗೋಲಿ ಅಳಿಸಿ ಅಲ್ಲೇ ಕುತ್ಕೊಂಡು ಆಡಿ ಒಂದೊಂದ್ಸರಿ ಅಲ್ಲೇ ಸುಸು ಮಾಡಿಬಿಟ್ಟಿರ್ತಾನೆ. ರಂಗೋಲಿ ಹಾಕಿರಲ್ಲ ಇವ್ರ ಮನೆ ಮುಂದೆ ಅನ್ನೋಂಗೆ ಮಾಡಿರ್ತಾನೆ. ಆದರೆ ಇವತ್ತು ನಿನ್ನೆ ಏನಾಗಿತ್ತು ಅವನಿಗೆ ಗೊತ್ತಿಲ್ಲ. ಅವನಿಗೆ ಕೂಡ ಇಷ್ಟ ಆಗಿತ್ತೇನೋ ಆ ರಂಗೋಲಿ, ಸ್ವಲ್ಪ ಕೂಡ ಅಳಿಸಿರ್ಲಿಲ್ಲ. ಮತ್ತು ಅಲ್ಲಿ ಹೋಗಿ ಕುತ್ಕೊಂಡು ಆಟ ಕೂಡ ಆಡಿರಲಿಲ್ಲ. ಹೆಂಗಿರೋ ರಂಗೋಲಿ ಹಂಗೆ ಇತ್ತು. ನನಗಂತೂ ತುಂಬಾ ಇಷ್ಟ ಆಗಿತ್ತು, ಅಳಿಸೋಕ್ಕೆ ಮನಸ್ಸು ಬರಲಿಲ್ಲ. ಆದ್ರೂ ಇವತ್ತು ಹುಣ್ಣಿಮೆ ಇದೆ ಅಲ್ವಾ, ಅಮಾವಾಸ್ಯೆ ಇದೆ ಅಲ್ವಾ, ಅದಕ್ಕೋಸ್ಕರನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕಂತೇಳ್ಬಿಟ್ಟು ಎಲ್ಲ ನೀಟಾಗಿ ಮಾಡಿಕೊಂಡೆ. ಇವತ್ತು ಅದ್ರ ಬೇರೆ ಪಾದ ಪೂಜೆ ಅಲ್ವಾ, ಯಾರ್ಯಾರು ಪಾದ ಪೂಜೆ ಮಾಡಿದ್ದೀರಾ ಅಂತೇಳಿ ಕಾಮೆಂಟ್ ಮಾಡಿ. ನಾನು ಕೂಡ ಪಾದ ಪೂಜೆ ಮಾಡಿದ್ದೀನಿ, ಅದು ರೀಲ್ಸ್ ಥರ ಮಾಡಿದ್ದೀನಿ, ಸಣ್ಣ ವೀಡಿಯೋ ಮಾಡಿ ಬಿಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೋಡಬೇಕಂತ ಅನಿಸಿದರೆ ನಮ್ಮ ಚಾನಲಲ್ಲಿ ಹೋಗಿ ನೋಡ್ಬೋದು, ಇರುತ್ತೆ ಆ ವಿಡಿಯೋ ಕೂಡ. ಮತ್ತು ಈ ರಂಗೋಲಿ ಹಾಕ್ತಾಯಿದ್ದೀನಿ. ಈ ರಂಗೋಲಿ ಯಾವುದಂತ ಹೇಳಿದ್ರೆ ಕಮಲದ್ದು ಹಣ್ಣಿನ ಚುಕ್ಕೆದು ಹಾಕ್ತಾರಲ್ವ, ಇದು ಹಣ್ಣಿನ ಚುಕ್ಕೆದೆ. ಎಲ್ಲರೂ ಹಾಕ್ತಾರೆ ಈ ರಂಗೋಲಿ, ಕಾಮನಾಗಿ ಎಲ್ಲರಿಗೂ ಬರುತ್ತೆ. ರಂಗೋಲಿ ಬರಲಿಲ್ದರೂ ಕೂಡ ಈಸಿಯಾಗಿ ರಂಗೋಲಿ ಹಾಕ್ಬೋದು, ಅಷ್ಟು ಈಸಿ ಇರುತ್ತೆ ಈ ರಂಗೋಲಿ. ಇವತ್ತು ಅದನ್ನೇ ಹಾಕಿರೋದು, ಕಮಲದ ಥರ ಚೆನ್ನಾಗಿ ಕಾಣುತ್ತೆ ಮನೆ ಮುಂದೆ ಅಂತೇಳ್ಬಿಟ್ಟು. ರಂಗೋಲಿ ಹಾಕಿ ಸಗಣೀರು ಹಾಕಿ ರಂಗೋಲಿ ಹಾಕಿ ಕಲರ್ ತುಂಬಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನನಗೆ ಆ ಥರನೇ ಇಷ್ಟ. ನಾವಿಲ್ಲಿ ಕ್ವಾರ್ಟರ್ಸ್ನಲ್ಲಿ ಇರೋದಕ್ಕೋಸ್ಕರ ಆ ಥರ ಎಲ್ಲ ಹಾಕೋಕ್ಕಾಗಲ್ಲ, ಚಾಪೀಸಿಂದನೇ ಹಾಕಬೇಕು. ಅಷ್ಟೇ ನಾನು ತೃಪ್ತಿ ಪಡ್ತಾಯಿದ್ದೀನಿ. ಅದರಲ್ಲಿಂದನೂ ಹಾಕ್ತಾಯಿದ್ದೀನಲ್ವ, ಅದರಿಂದನೂ ಇಲ್ಲ ಅಂದಿದ್ರೆ ನನಗೆ ಮನೆ ಮುಂದೆ ಒಂಥರ ಇದಾಗ್ತಾಯಿತ್ತು. ಈ ಥರ ಹುಣ್ಣಿಮೆ ಅಮಾವಾಸ್ಯೆ ಹಬ್ಬಗಳಿದ್ದಲ್ಲಿ ಹೆಂಗೋ ಆದರೂ ಅದು ಚಾನ್ಸನ್ನ ಇದೆ ಅಂತೇಳ್ಬಿಟ್ಟು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಸ್ವಲ್ಪ ಮನಸ್ಸಿಗೆ ಹೊರಗಡೆ ಬಂದು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಮತ್ತು ಮನೆ ಮುಂದೆ ರಂಗೋಲಿ ಮತ್ತು ಕುಂಕುಮ ಬಿಕ್ಕಿಟ್ಟಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ, ಎಷ್ಟು ಲಕ್ಷಣವಾಗಿರುತ್ತೆ.
ನಮ್ಮನೆ ಮುಂದೆ ಮುಸ್ಲಿಮ್ಸರು ಇದ್ದಾರಲ್ವ, ಅವರು ರಂಗೋಲಿ ಹಾಕಲ್ಲ ಏನಿಲ್ಲ. ಅವರು ಮನೆ ಎಷ್ಟು ಇದು ಕಾಣ್ತಾ ಇರುತ್ತೆ. ಅವರು ಮುಸ್ಲಿಮ್ಸರು ಬರೋಕ್ಕಿಂತ ಮುಂಚೆಗೆ ಒಬ್ಬರು ಫಸ್ಟಿಗೆ ಇನ್ನೊಬ್ರು ಇದ್ದರು. ಅವ್ರಿಗೆ ನಾವು ಅವರು ಒಂದೇ ಥರ. ಅವ್ರು ಕೂಡ ರಂಗೋಲಿ ಹಾಕ್ತಾಯಿದ್ರು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ, ಬಾಗಿಲು ತೆಗೆದ್ರೆ ಸಾಕು ಇಲ್ಲಿಂದ ಅವ್ರ ಮನೆವರೆಗೂ, ನಮ್ಮ ಮನೆಗೆ ಅವ್ರ ಮನೆಗೆ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ, ಅಷ್ಟೊಂದೇನು ಜಾಸ್ತಿ ಇರಲ್ಲ. ಆದರೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ಲೈನಿಗೆ ಒಂಥರ ಕಾಂಪಿಟೇಷನ್ ಥರ, ರಂಗೋಲಿ ಕಾಂಪಿಟೇಷನ್ ಥರ ಕಾಣ್ತಾ ಇತ್ತು. ನಮ್ಮ ಮನೆ ತಗಲಿಂದ ಅವ್ರ ಮನೆ ಹತ್ರದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಈಗ ಆ ಥರನೇ ಇಲ್ಲ. ಅವ್ರು ಹೆಂಗೋ ರಂಗೋಲಿ ಹಾಕಲ್ವಲ್ಲ, ಮತ್ತು ಅವ್ರಿಗೆ ಹಾಕೋದು ಗೊತ್ತಿಲ್ಲ. ಇಲ್ಲಿ ಸ್ನಾನ ಮಾಡಿ ಬಂದಿದ್ದಾಯಿತು. ಸ್ನಾನ ಮಾಡಿ ಬಂದು ಬೇಗ ರೆಡಿ ಆಗ್ತಾ ಇದ್ದೀನಿ. ಆಗಲೇ 7 ಗಂಟೆ ಆಗೋಕ್ಕೆ ಬಂದಿದೆ. ಅದು ಇನ್ನೇನು 7:15ಗೆಲ್ಲ ಎದ್ಬಿಡ್ತಾನೆ. ಅದಕ್ಕೋಸ್ಕರನೇ ನಾನು ಬೇಗ ಪೂಜೆ ಮಾಡಿಬಿಡೋಣ. ಮತ್ತು ಅವನಿದ್ದರೆ ಅವನು ಎತ್ಕೊಂಡು ಅವ್ರು ಆಡಿಸ್ಕೊತ ಇರಬೇಕು. ಇಲ್ಲಾಂದರೆ ಅವನು ಆಳ್ತಾನೆ ಇರ್ತಾನೆ, ಪೂಜೆ ಮಾಡೋಕ್ಕೂ ಬಿಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ರೆಡಿ ಆಗ್ತಾಯಿದ್ದೀನಿ. ನಾನೇನು ಸಿಂಪಲ್ಲಾಗೇ ರೆಡಿ ಆಗೋದು, ಏನು ಮೇಕಪ್ ಹಾಕ್ಕೊಂಡು ಅದೇನು ಗ್ರ್ಯಾಂಡಾಗೇನು ರೆಡಿ ಆಗೋಲ್ಲ. ಒಂದು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊತೀನಿ, ಆಮೇಲೆ ಕುಂಕುಮ ಹಚ್ಕೊತೀನಿ ಅಷ್ಟೇ. ಒಂದು ಸ್ಟಿಕ್ಕರ್ ಇಟ್ಕೊಂಡು ಕುಂಕುಮ ಹಚ್ಕೊತೀನಿ. ಈ ಮಧ್ಯೆ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ವಲ್ವ, ಅಲ್ಲಿಂದ ಬರಬೇಕಾದ್ರೆ ಗಂಧ ತಂದಿದ್ದೆ. ಇವಾಗ ಡೈಲಿ ಗಂಧ ಹಚ್ಕೊತೀನಿ. ಆ ಸ್ಮೆಲ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದು ಮುಖಕ್ಕೆ ಹಚ್ಕೊಂಡ್ರು ಕೂಡ ಎಷ್ಟು ಲಕ್ಷಣವಾಗಿ ಕಾಣುತ್ತೆ. ಹಾಗಾಗಿ ನಾನು ಗಂಧ ಹಚ್ಕೊಂಡು ಮತ್ತು ಅದ್ರ ಮೇಲೆ ಕುಂಕುಮ ಇಟ್ಕೊತೀನಿ. ಅಭಿಗೂ ಗಂಧ ತಂದಿದ್ದೀನಿ, ಆದರೆ ಬ್ಲಾಕ್ ಗಂಧ ತಂದಿದ್ದೀನಿ. ಅವನಿಗೆ ಕಾಡಿಗೆ ಹಚ್ಚಿದ್ರೆ ಮುಖದ ಮೇಲೆ ಇಲ್ಲಿ ಹಚ್ಚುತ್ತೇನಲ್ವ, ಹಣೆ ಹತ್ರ ಹಚ್ಚಿ ಅದು ಬೆಳ್ಳಗಾಗ್ಬಿಟ್ಟಿದೆ ಎಲ್ಲ ಸುತ್ತ. ಅದಕ್ಕೋಸ್ಕರ ಅಲ್ಲಿ ನೋಡಿದೆ, ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಇತ್ತು ಕರೆಯೋದು, ಇದು ಹಚ್ಚೋಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಹೇಳಿದ್ಕೆ ನಾನು ತೊಗೊಂಬಂದೆ. ಇವಾಗ ಅದು ಹಚ್ಚೋದ್ರಿಂದ ಅದಕ್ಕೆ ಬೆಳ್ಳಗಾಗಿರೋದು ಕೂಡ ಸ್ವಲ್ಪ ಹೋಗಿದೆ ಅನಿಸುತ್ತೆ ನನಗೆ. ಅದು ಹಚ್ತಾ ಇದ್ದೀನಿ. ಸ್ನಾನ ಮಾಡಿಬಿಟ್ಟು ಇವಾಗ ಫಸ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವು ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು. ಇದು ನೋಡಿರಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ನಾ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದಾಗೆ ಅದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿದು ನಾನೇ ತೊಗೊಂಡಿದ್ದು. ಅದು ಆಕಳ್ದಿದೆ ಅಲ್ವಾ, ಅದು ನಮ್ಮಮ್ಮ ಕೊಡಿಸಿದ್ದು. ಅದು ಯಾರಾದರೂ ಕೊಡಿಸ್ಬೇಕಂತೆ, ಅದ್ರ ತೋರ್ ಮನೆಯವರೇ ಕೊಡಿಸಿದ್ರೆ ಇನ್ನೂ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಅದು ತಾಯಿ ಮಗು ಜೊತೆ ಇರುತ್ತಲ್ವ, ಹಾಗೆ ನಮ್ಮ ಸಂಸಾರ ಕೂಡ ತಾಯಿ ಮಕ್ಕಳ ಜೊತೆ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ತಾಯಿಯವ್ರು ಕೊಡಿಸ್ಬೇಕಂತೇಳಿ ನಮ್ಮಮ್ಮ ಕೊಡಿಸಿದ್ದಾರೆ. ಅದು ಗಂಟೆ ನಮ್ಮ ಅಜ್ಜಿ ಕೊಡಿಸಿದ್ದು. ಆ ಗಂಟೆ, ಆ ದೀಪಗಳೆಲ್ಲ ನಮ್ಮ ಅಜ್ಜಿ ಕೊಡಿಸಿದ್ದು. ಅವ್ರ ಗುರ್ತಿಗಿರುತ್ತೆ ನಾನು ಹೋದ್ರೂ ಅಂತೇಳಿ ನನಗೆ ಅವ್ರು ಕೊಟ್ಟಿದ್ದು. ಅವ್ರು ಹೋದ್ರೂ ಇವಾಗ ಗುರ್ತಿಗಿದೆ. ಇದು ಆಮೆ ಇಟ್ಟು ಮನೇಲಿ ಪೂಜೆ ಮಾಡಿದರೆ ಒಳ್ಳೆಯದು ಅಂತೇಳ್ಬಿಟ್ಟು ನಮ್ಮಮ್ಮ ಇದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಮ್ಮಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಕಳದ್ದು ಮತ್ತು ಇದನ್ನು ಎರಡನ್ನೂ ಕೊಡಿಸಿದ್ದು ಅವರೇ. ಈಗ ಪೂಜೆ ಮಾಡ್ತಾಯಿದ್ದೀನಿ ಅವ್ರು ಎರಡು ಇಟ್ಕೊಂಡು ಮನೇಲಿ. ಬೇರೆ ನಮ್ಗೆ ಯಾರಿಗಾದ್ರೂ ಬೇರೆಯವ್ರು ಕೊಡಿಸ್ಬೇಕಂತೆ, ನಾವೇ ತಗೋಬಾರ್ದು ಇದು ಆಮೆದು. ಅದಕ್ಕೋಸ್ಕರನೇ ನಮ್ಮಮ್ಮನೇ 2 ಕೊಡಿಸಿದ್ದು. ಇಲ್ಲಿ ಬಂದುಬಿಟ್ಟು ಫೋಟೋ ಎಲ್ಲ ಕೆಳಗಡೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇದು ಪೂಜೆ ಮಾಡೋ ಫೋಟೋಸ್ ವೀಡಿಯೋಸ್ ಎಲ್ಲ ಸ್ವಲ್ಪ ಮಿಸ್ ಆಗಿದ್ದಾವೆ. ಅದಕ್ಕೋಸ್ಕರನೇ ಒಂದೇ ಸರಿ ವೀಡಿಯೋ ಮಾಡಿರೋದೊಂದೇ ಒಂದೇ ಸರಿ ಪೂಜೆ ಮಾಡಿದ್ದಿಟ್ಟಿದ್ದೀನಿ. ಇದು ತುಳಸಿ ಕಟ್ಟೆ ಅಲ್ವಾ, ತುಳಸಿ ಇದೆ ನಮ್ಮ ಮನೆ ಹತ್ರ. ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಳಸಿ, ನಾನು ಊರಿಗೆ ಹೋಗ್ತೀನಲ್ವ ಅವಾಗ ಬಾಡಿ ಹೋಗ್ಬಿಡುತ್ತೆ, ಅದು ನೋಡ್ಕೊಳ್ಳೋರಿರಲ್ಲ. ನಾನು ಊರಿಗೆ ಹೋಗ್ಬಿಟ್ರೆ ಮತ್ತೆ 1 ವಾರ 15 ದಿವಸ ಬರೋದಿಲ್ಲ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿ ಬಂದು ಅವರು ಅಡುಗೆ ಮಾಡ್ಕೊಂಡು ಉಣ್ಣೋದ್ರಲ್ಲೇ ಸಾಕಾಗ್ಬಿಡುತ್ತೆ. ನಾನು ಹೇಳಿದ್ರು ಆ ತುಳಸಿಗೆ ನೀರು ಹಾಕೋದಿಲ್ಲ. ಯಾವಾಗೋ ನಾನು ಮರ್ತೋಗ್ಬಿಡ್ತೀನಿ ಒಂದೊಂದು ಸರಿ ಹೇಳೋದವ್ರಿಗೆ. ಅವ್ರು ಕೂಡ ಹಾಕೋದೇ ಇಲ್ಲ. ಅದೆಲ್ಲ ಒಣಗೋಗ್ಬಿಟ್ಟಿತ್ತು. ಮತ್ತು ಅದು ಮೇಲೆ ಇವಿರ್ತಾವಲ್ಲ ಬೀಜ, ಅದನ್ನೆಲ್ಲ ಉದುರಿಸ್ಬಿಟ್ಟಿದ್ದೆ ನಾನು. ಅದರಲ್ಲಿ ಬೊಟ್ಟಿಯಲ್ಲಿ ಉದುರಿಸಿದ್ಕೆ ಆದಷ್ಟು ಅದೇ ಚೆನ್ನಾಗಿ ಬಂದಿದೆ. ನಾನೇನು ಬರೀ ನೀರು ಹಾಕ್ಕೊತ ಇದ್ದೀನಿ ಅಷ್ಟೇ, ನಾನು ಏನೂ ಹಾಕಿಲ್ಲ. ತುಳಸಿ ಎಲ್ಲ ಫುಲ್ ಬಂದಿದೆ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ, ತುಳಸಿ ಎಷ್ಟು ನೀಟಾಗಿ ಬರುತ್ತಂದರೆ ಸ್ವಲ್ಪ 1-2 ದಿವಸ ಚೆನ್ನಾಗಿ ನೀರು ಹಾಕ್ಬಿಟ್ರೆ ಆಯಿತು, ಎಷ್ಟು ಲಕ್ಷಣವಾಗಿ ಬಂದುಬಿಡುತ್ತೆ ತುಳಸಿ ಎಲ್ಲ. ಮತ್ತು ಊರಿಗೆ ಹೋಗ್ಬಿಡ್ತೀನಲ್ವ ಅವಾಗೆಲ್ಲ ಬಾಡೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ತುಳಸಿ ಗಿಡನ ಇಕ್ಕೋದೇ ಬೇಡ ಅಂದ್ಕೊಂಡಿದ್ದೆ. ಅದು ಈ ಸರಿ ನಾನು ಇಟ್ಟೇ ಇಲ್ಲ. ಅದು ಬೀಜ ಅದರಷ್ಟಕ್ಕೆ ಅದೇ ಬೀಜ ಉದುರುಬಿಟ್ಟು ಅದರಲ್ಲಿ ಅದಷ್ಟು ಕದೆ ಬಂದಿದೆ. ಹಾಗೆ ಬಂದಿದೆ ಅಲ್ವಾ, ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆದರೂ ನಾನು ಪೂಜೆ ಮಾಡೋಕ್ಕೇನು ಬಿಟ್ಟಿಲ್ಲ, ತುಳಸಿದು ಹಾಗೆ ಮಾಡ್ತಾನೇ ಇದ್ದೀನಿ. ಒಂದಲ್ಲ ಒಂದು ಒಂದು ಸ್ವಲ್ಪ ಚಿಗುರಾದರೂ ಒಂದು ಸ್ವಲ್ಪ ಆದರೂ ಇದ್ದೇ ಇರುತ್ತೆ ಅದು ತುಳಸಿ ಗಿಡದ್ದು. ಹಾಗಾಗಿ ಪೂಜೆ ಮಾಡ್ಕೊತಾನೇ ಇದ್ದೀನಿ, ನಾನು ಬಿಟ್ಟಿಲ್ಲ. ಮತ್ತು ಕೆಳಗಡೆ ಕಟ್ಟೆ ಇಟ್ಟು ಬಂಡೆ ಹಾಕಿಬಿಟ್ಟು ಇಟ್ಟಿದ್ದೀನಿ. ಈ ಥರ ರಂಗೋಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವಾಗ ನೋಡ್ರಿ ಪೂಜೆ ಮಾಡಿಬಿಟ್ಟಿದ್ದೀನಿ. ಆವಾಗಲೇ ಪೂಜೆ ಮಾಡಿದ ಕ್ಲಿಪ್ಪೆಲ್ಲ ಹೋಗಿದೆ, ಫೋಟೋಸ್ ವೀಡಿಯೋಸ್ ಎಲ್ಲ. ಅದಕ್ಕೋಸ್ಕರ ಒಂದೇ ಸರಿ ಪೂಜೆ ಮಾಡಿದ್ದಿಟ್ಟಿದ್ದೀನಿ.
ನಾನು ಪೂಜೆ ಮಾಡ್ಕೊತಾ ಇದ್ದೀನಿ, ಅದು ಯಾವಾಗೂ ಸ್ವಿಚ್ ಆಫ್ ಆಗಿದೆಯೋ ಗೊತ್ತಿಲ್ಲ ನನಗೆ, ನೋಡ್ಕೊಂಡೇ ಇಲ್ಲ. ನಾನು ವಿಡಿಯೋ ಆಗ್ತಾ ಇದೆ ಅಂದ್ಕೊಂಬಿಟ್ಟಿದ್ದೀನಿ, ಅದು ಹಾಗೇ ಇಲ್ಲ, ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಆದರೆ ಹೋದರೆ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಅದು ಚಾರ್ಜಿಂಗ್ ಇಟ್ಬಿಟ್ಟು ಇವಾಗ ಪೂಜೆ ಎಲ್ಲ ಆಗೋವರೆಗೂ ಚಾರ್ಜಿಂಗ್ ಆಗಿತ್ತಲ್ವ, ಅದು ವೀಡಿಯೋ ತೊಗೊಂಡು ಇವಾಗ ಫೋಟೋ ತೊಗೊಂಡು ಫೋನ್ ತೊಗೊಂಡು ಇವಾಗ ನಾನು ವೀಡಿಯೋ ತೆಗಿತಾ ಇದ್ದೀನಿ. ತುಳಸಿ ಪೂಜೆ ಮುಗಿಸ್ಕೊಂಡು ತುಳಸಿ ಕೂಡ ಊದಿನ ಕಡೆ ಹಚ್ಚಿ ಮತ್ತು ಕರ್ಪೂರ ಬೆಳಗ್ಬಿಟ್ಟು ಸೂರ್ಯ ದೇವರಿಗೂ ಕೂಡ ಮುಗಿದು ಕರ್ಪೂರ ಹಚ್ಚೈತಿ, ಕರ್ಪೂರ ಬೆಳಗ್ಬಿಟ್ಟು ಒಳಗಡೆ ಬಂದು ನಿಮಗೂ ಕೂಡ ತೋರಿಸಿದ್ದೀನಿ. ಎಲ್ಲರೂ ಚೆನ್ನಾಗಿರಲಿ, ಅದರಲ್ಲಿ ನಾವು ಕೂಡ. ಈಗ ತಾನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿ ನೋಡ್ರಿ ಈಗ ಎದ್ದಿದ್ದಾನೆ, ಟಿಫನ್ ಮಾಡಿದ್ದಾನೆ. ಆ ಕಡೆ ಆ ಪಕ್ಕದ ಮನೆಗೆ ಹೋಗಿ ಸ್ವಲ್ಪ ತಾಡಿ ಬಂದಿದ್ದಾನೆ ಹುಡುಗಿ ಜೊತೆಗೆ ಹೋಗಿ. ಇವಾಗ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದಾನೆ. ಟಿಫನ್ ಮಾಡಿಸಿದ್ದೀನಿ. ಇವಾಗ ನಾನು ಟಿಫನ್ ಮಾಡಬೇಕು. ನಮ್ಮ ಮನೇಲಿ ಇವತ್ತು ದೋಸೆ ಚಟ್ನಿ, ಬೆಳಗ್ಗೆ ದನಪು ಮಾಡಿದ್ದೆಲ್ಲ ಚಟ್ನಿ ಅದೇ ಇದೆ. ನಾನು ದೋಸೆ ಅಂದೇ ಬಿಸಿ ಬಿಸಿ ಹಾಕ್ಕೊಂಡು ತಿಂದ್ಬಿಟ್ಟು ಕೆಲಸ ಮುಂದೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಕೂಡ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಲ್ವ, ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿಗೂ ಟಿಫನ್ ಮಾಡಿಸಿ ಇವಾಗ ನಾನು ಟಿಫನ್ ಮಾಡಬೇಕು. ನಾನು 5 ಗಂಟೆಯಿಂದ ಸ್ಟಾರ್ಟ್ ಮಾಡಿ 6 ಗಂಟೆಯಿಂದನೂ ಸ್ಟಾರ್ಟ್ ಮಾಡಿದೆ. ಆಗ್ಲಿಂದನೂ ಇವಾಗ ಆಗಿದೆ 10 ಗಂಟೆ ಆಗಿದೆ. ಆಗ್ಲಿಂದ ಕೆಲಸ ಮಾಡ್ತಾನೇ ಇದ್ದೀನಿ. ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಅವನು ಇದ್ದಿದ್ದಾನೆ, ಅವನಿಗೆ ಟಿಫನ್ ಮಾಡಿಸಿ ಅದೆಲ್ಲ ಮಾಡೋ ತೊಟ್ಟಿಗೆ ಇಷ್ಟೊತ್ತಾಯಿತು. ಇಲ್ಲಿ ದೋಸೆ ಹಾಕೋಣ ಅಂತೇಳಿ ಬಂದಿದ್ದೀನಿ. ಫಸ್ಟ್ ಹಂಚಿಟ್ಟಿಬಿಟ್ಟು ಅದು ಬಿಸಿ ಮಾಡ್ತಾಯಿದ್ದೀನಿ. ಇಲ್ಲಿ ದೋಸೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಬೆಳಗ್ಗೆ ಕಲಸಿಟ್ಟಿರೋದಲ್ವ, ಸ್ವಲ್ಪ ನೀರು ಬಿಟ್ಟಿರುತ್ತೆ ಮೇಲೆಲ್ಲ. ಚೆನ್ನಾಗಿ ಕಲಿಸ್ಕೊಂಡ್ರೆ ಇದು ದೋಸೆ ಹಂಚು ಹೊಸ್ದಾಗಿ ತಗೊಂಬಂದಿರೋದು, ಅದಕ್ಕೆ ಇಷ್ಟು ನೀಟಾಗಿ ಬರ್ತಾಯಿದೆ. ನನಗೆ ದೋಸೆ ಹಾಕ್ತಾ ಇದ್ದೀನಲ್ವ, ನನಗೆ ಕಾಯೋಕ್ಕಾಗಲ್ಲ, ಅದಕ್ಕೋಸ್ಕರನೇ ನಾನು ದೋಸೆನೇ ತಿಂತಾಯಿದ್ದೀನಿ. ಇದು ಅಮ್ಮ ಪಲ್ಯ ಕಲಿಸಿದ್ರು ಅಲ್ವ, ನಿನ್ನೆ ತರಕಾರಿ ಎಲ್ಲ ಕಳಿಸಿದ್ರು, ಅದರಲ್ಲಿ ಪಲ್ಯ ಇತ್ತು. ಎಲ್ಲ ಪಲ್ಯನೆಲ್ಲ ಹಂಗೆ ಇಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇವಾಗ ಟೈಮ್ ಇಲ್ಲ, ಅದು ಕಳಿಸಿದ್ದೆ ಸಾಯಂಕಾಲ 5 ಗಂಟೆ 6 ಗಂಟೆ ಬಂದಿತ್ತು ಬಸ್ಸು. ಇವಾಗ ನಾನು ಇದು ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತು ಅಡುಗೆ ನೈಟ್ಗೆ ಅಡುಗೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಟ್ಟು ಹೋಗಿದ್ದೆ. ಇವಾಗ ಏನು ಕೆಲಸ ಇಲ್ಲವಲ್ಲ, ಕೆಲಸ ಎಲ್ಲ ಆಗಿದೆ. ಅಭಿ ಕೂಡ ಆಡ್ಕೊತ ಇದ್ದ, ಅದಕ್ಕೋಸ್ಕರನೇ ಪಲ್ಯ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂತೇಳಿ. ಪಲ್ಯ ಎಷ್ಟು ಸ್ವಲ್ಪ ಬರುತ್ತಂದರೆ ಕಸ ಅಷ್ಟೇ ಜಾಸ್ತಿ ಬರುತ್ತೆ. ನೋಡಿ ನನ್ನ ಪಲ್ಯ ಎಷ್ಟು ಸ್ವಲ್ಪ ಬಂದಿದೆ, ಕಸ ಮಾತ್ರ ಎಷ್ಟೊಂದಿದೆ. ಈ ಪಲ್ಯ ಮತ್ತು ಮೆಂತ್ಯ ಪಲ್ಯ, ಪಾಲಕ್ ಪಲ್ಯ, ಉಳ್ಸಿಕ್ಕಿನ ಪಲ್ಯ 3 ಕಳಿಸಿದ್ರು ನಮ್ಮಮ್ಮ. ಆ 3ನೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದು ನನಗೆ ಯಾವಾಗ ಬೇಕೋ ಅವಾಗೆ ಸ್ವಲ್ಪ ತೊಳ್ಕೊಂಬಿಟ್ಟು ಪಲ್ಯ ಮಾಡಿಬಿಟ್ರೆ ಆಗುತ್ತಂತೇಳಿ. ಇಲ್ಲಾಂದರೆ ಅವಾಗೆ ಕ್ಲೀನ್ ಮಾಡಿಕೊಂಡು ಅವಾಗೆ ಮಾಡಬೇಕಂದ್ರೆ ಆಗಲ್ಲ. ಅದು ಎಷ್ಟು ಕಸ ಇರುತ್ತೆ, ಅದರಲ್ಲೆಲ್ಲ ಹುಲ್ಲು ಗಿಲ್ಲು ಎಲ್ಲ ಹಂಗೆ ಇರುತ್ತೆ. ಅದಕ್ಕೋಸ್ಕರನೇ ನಾನು ಟೈಮ್ ಇದ್ದಾಗ ಒಂದು ದಿನ ಮುಂಚೆಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ಅಲ್ಲಿ ನೋಡ್ರಿ ನಾನು ಡಬ್ಬಿಯಲ್ಲಿ ಎಲ್ಲ ಪಲ್ಯ ಅದೆಲ್ಲ ಹಾಕಿಟ್ಟಿದ್ದೀನಿ. ಅಭಿ ಅವ್ರ ಡಬ್ಬೆ ತೊಗೊಂಡು ಎಲ್ಲ ತುಳ್ಕೊತ ಆಡ್ಕೊತ ಇದ್ದಾನೆ. ಎಲ್ಲನ ಆಡಲಿ ಬಿಡಿ, ಮತ್ತೆ ಕಸ್ಕೊಂಡ್ರೆ ಅದನ್ನ ಆಟ ಮಾಡ್ತಾನೆ ಅಂತೇಳ್ಬಿಟ್ಟು ನಾನು ಈಗ ಕವರ್ನಲ್ಲಿ ತುಂಬ್ತಾಯಿದ್ದೀನಿ. ಇರೋ ಡಬ್ಬೆ 3 ಡಬ್ಬೆ ಇದ್ದಾವೆ. ಆ 3 ಡಬ್ಬೆಯಲ್ಲಿ ಪಾಲಕ್ಕು ಮತ್ತು ಉಳಿಸಿಕ್ಕಿಂದು ಮೆಂತ್ಯದು ಅದು ತುಂಬಿಟ್ಟಿದ್ದೀನಿ. ಇವಾಗ ಕವರ್ನಲ್ಲಿ ಇದೆಲ್ಲ ತುಂಬಿಟ್ಬಿಟ್ಟು ಇದು ನಾಳೆನೇ ಮಾಡಿಬಿಡ್ತೀನಿ, ಉದ್ಕ ಮುದ್ದೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.